ಪ್ರಿಯ ವೀಕ್ಷಕರೇ, ನಾವು ಮೊನ್ನೆ ಜಯಪ್ರಕಾಶ್ ನವತವಳ್ಳಿ ಸರ್ ಜೊತೆಗೆ 3 ದಿನದ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದೇವೆ. ಈ ಕಾರ್ಯಾಗಾರ ದೇವನಹಳ್ಳಿಯ ದ ಸ್ಕೂಲ್ ಆಫ್ ಎನ್ಸೆಟಿವ್ ವಿಜ್ಡಮ್ ಎಂಬ ಸ್ಥಳದಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತದೆ. ಈ ಕಾರ್ಯಕ್ರಮಕ್ಕೆ ಸರ್ ಹೃತ್ಪೂರ್ವಕವಾದ ಸ್ವಾಗತ ಸರ್. ತಮಗೆ ನಮಸ್ಕಾರ ಸರ್. ನಾವು ಶಿಬಿರಾರ್ಥಿಗಳು ಕಳೆದ 3 ದಿನಗಳಿಂದ ತಮ್ಮಲ್ಲಿ ಅನುಭವಗಳನ್ನು ಪಡೆದುಕೊಂಡಿದ್ದೇವೆ. ನಮಗೆ ಪ್ರಥಮವಾಗಿ ಬಂದಾಗ ನೀವು ಎಲ್ಲ ವಿಷಯಗಳನ್ನು ತಿಂಡಿ ನಮಗೆ ಒಂದು ಹಂತದಲ್ಲಿ ತಲುಪಿಸಿದ್ದೀರಿ. ಈ ಹಂತದಿಂದ ಹಲವಾರು ಜನ, ಕರ್ನಾಟಕದ ಜನತೆ, ಹಲವಾರು ಯುವಕರು, ಇನ್ನಿತರ ಜನತೆ ಈ ಕೌಶಲ್ಯ ತರಬೇತಿಯಿಂದ ಹೊರಗುಳಿದಿದ್ದಾರೆ ಸರ್. ಅವ್ರಿಗೆ ತಾವು ಏನು ಹೇಳಲು ಇಷ್ಟಪಡ್ತೇವೆ? ಜೀವನದಲ್ಲಿ ಈ ಕೌಶಲ್ಯ ಅಂತ ಏನು ಹೇಳಿದ್ರು, ನಾಲೆಡ್ಜ್ ಅದು ಥಿಯರಿಟಿಕಲ್ ನಾಲೆಡ್ಜ್, ಸ್ಕಿಲ್ ಈಸ್ ಎ ಪ್ರಾಕ್ಟಿಕಲ್ ನಾಲೆಡ್ಜ್. ಅದು ಅರ್ಥ ಮಾಡ್ಕೊಳ್ಳಿ. ಅಂದರೆ ಜ್ಞಾನ ಏನು ನಾವು ಕಲ್ತಿರ್ತೀವಿ ಅದನ್ನ ಬಳಸೋದು, ಇಂಪ್ಲಿಮೆಂಟೇಷನ್ ಆಫ್ ನಾಲೆಡ್ಜ್ ಸ್ಕಿಲ್ಸ್ ಅಂತ ಕರೀತಾರೆ. ಸೊ ಆ ಕೌಶಲ್ಯ, ನಾನು ಒಂದು ಪಬ್ಲಿಕ್ ಸ್ಪೀಕಿಂಗ್ ಕೌಶಲ್ಯ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ, ನನ್ನ ಬದುಕಿನ ಗುರಿ ಉದ್ದೇಶ ಈಡೇರಿಸ್ಕೊತಾ ಇದ್ದೀನಿ ಅಂದರೆ ಒಂದೇ ಒಂದು ಕೌಶಲ್ಯದಿಂದ ಇದು ಸಾಧ್ಯ. ಉದಾಹರಣೆ, ಬೆಂಗಳೂರಿನಲ್ಲಿ ಒಂದೇ ಒಂದು ಕೌಶಲ್ಯದಿಂದ ಲಕ್ಷಾಂತರ ಜನ ಜೀವನ ಕಟ್ಕೊಂಡಿದ್ದಾರೆ. ಅದು ಡ್ರೈವಿಂಗ್ ಸ್ಕಿಲ್. ಬರೀ 2 ತಿಂಗಳು ಟ್ರೈನಿಂಗ್ ತಗೋತಾರೆ, ಮ್ಯಾಕ್ಸಿಮಮ್ 2 to 3 months. ಆದರೆ ಇಂಜಿನಿಯರಿಂಗ್ 5-6 ವರ್ಷ ಎಲ್ಲ ಸ್ಟಡಿ ಮಾಡಿದವ್ರಿಗಿಂತ ಜಾಸ್ತಿ ಸಂಬಳ ದುಡಿತಾರೆ, ಕಷ್ಟಪಡ್ತಾರೆ. ಯಾಕೆ? ಇಟ್ ಈಸ್ ಎ ಸ್ಕಿಲ್. ಡ್ರೈವಿಂಗ್ ಈಸ್ ಎ ಸ್ಕಿಲ್, ಕುಕಿಂಗ್ ಸ್ಕಿಲ್, ರಂಗೋಲಿ ಸ್ಕಿಲ್, ಎಲ್ಲವೂ ಸ್ಕಿಲ್. ಸೊ ಹಾಗಾಗಿ ಕೌಶಲ್ಯ ಆಧಾರಿತ ಯೋಜನೆಗಳನ್ನ ರಾಜ್ಯ ಕೇಂದ್ರ ಸರ್ಕಾರಗಳು ಆಯೋಜಿಸಿವೆ. ಅದನ್ನ ಸರಿಯಾಗಿ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ, ನಾವುಗಳು ಜ್ಞಾನ ಭಂಡಾರದ ದೇಗುಲದಲ್ಲಿ ಮೂರ್ತಿಗಳ ಮುಂದೆ ಕುಂತು 3 ದಿನಗಳ ಕಾಲ ತಪಸ್ಸನ್ನು ಮಾಡಿ ಆ ತಪಸ್ಸಿನ ಫಲವಾಗಿ ಜ್ಞಾನದ ಫಲವನ್ನು ತಮ್ಮಿಂದ ನಾವು ಪಡೆದುಕೊಂಡಿದ್ದೀವಿ ಸರ್. ಇನ್ನೂ ಅನೇಕ ಇಂಥ 3 ದಿನದ ಕ್ಯಾಂಪಸ್ ಆಗಲಿ, 5 ದಿನದ ಕ್ಯಾಂಪಸ್ಗಳಾಗಲಿ, ತಾವುಗಳು ಪ್ರತಿಯೊಂದು ಕ್ಯಾಂಪಸ್ ಕಂಡಕ್ಟ್ ಮಾಡಬೇಕಾದ್ರೆ ವಿಷಯವನ್ನು ನಾವು ಯಾವ ರೀತಿ ಪಡ್ಕೊಳ್ಬಹುದು ಸರ್? ನೀವು ಒಂದು ಅರ್ಥ ಮಾಡ್ಕೋಬೇಕು, ಎಂಥ ತರಬೇತಿ, ಯಾವ ವಿಷಯ. ಈಗ ನೀವು ಪಬ್ಲಿಕ್ ಸ್ಪೀಕಿಂಗ್ ಕುರಿತು ಬಂದಿದ್ದೀರಿ, ಬಂದಾಗ ಅದರ ವಿಚಾರಗಳನ್ನು ಅರಿತುಕೊಳ್ಳುವುದು ಒಂದು ರೀತಿ ಆದರೆ ಅದನ್ನು ನಾನು ಬಳಸಿಕೊಳ್ಳುವುದು ಮತ್ತೊಂದು. ಅದಕ್ಕೆ ನಾವು 50% ಆಫ್ ದಿ ವರ್ಕ್ಶಾಪ್ ಅರಿತುಕೊಳ್ಳುವ ನಿಟ್ಟಿನಲ್ಲಿ ಥಿಯರಿಟಿಕಲ್ ನಾಲೆಡ್ಜನ್ನು ಕೊಡ್ತಾ ಅವೇರ್ನೆಸ್ ಅನ್ನು ನೀಡುತ್ತಾ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿಸೋದಕ್ಕೆ ಒಂದು ಪ್ರಯತ್ನವನ್ನು ಪಟ್ಟೆ. ಎಂಥ ತರಬೇತಿ, ಯಾರು ತರಬೇತುದಾರರು ಅನ್ನುವುದನ್ನು ನೋಡಿಕೊಂಡು, ಈಗ ನನ್ನ ಬಗ್ಗೆ ತಿಳ್ಕೋಬೇಕಾದ್ರೆ ಯೂಟ್ಯೂಬ್ನಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಲಭ್ಯ ಆಗ್ತದೆ. ಅರಿತುಕೊಳ್ಳಿ, ಯಾರಿಂದ ಹೋದರೆ ಏನು ಲಾಭ ಅಂತ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಆನ್ಲೈನ್ನಲ್ಲಿ ಸಿಲ್ವರ್, ಗೋಲ್ಡ್ ಮತ್ತು ಡೈಮಂಡ್ ಅನ್ನುವ 3 ಸಮುದಾಯಗಳನ್ನು ನಿರ್ಮಾಣ ಮಾಡಿದ್ದೀನಿ. ಡೈಮಂಡಲ್ಲಿ ಇದ್ದವರು 100 ಭಾಗವಹಿಸಿದವರು 6 months to 1 year ಒಂದು ಲೆವೆಲ್ ಹೋಗಿ ಬರೀ ನನ್ನ ಹತ್ರ ಮಾತುಗಾರರಾಗ್ತಾ ಇಲ್ಲ, ಸಾಧಕರಾಗ್ತಾ ಇದ್ದಾರೆ, ಲೀಡರ್ಸ್ ಆಗ್ತಾ ಇದ್ದಾರೆ. ಸೊ ಸಾಧಕರು, ಲೀಡರ್ ಆಗುವಂಥವ್ರು ಡೈಮಂಡ್ ಕಮ್ಯುನಿಟಿಗೆ ಬರ್ತಾ ಇದ್ದಾರೆ. ಗೋಲ್ಡ್ ಕಮ್ಯುನಿಟಿಗೆ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಮಾತಾಡ್ತೀನಿ, ಎಕ್ಸ್ಪರ್ಟ್ ಅನ್ನೋರು ಗೋಲ್ಡ್ ಕಮ್ಯುನಿಟಿಗೆ ಬರ್ತಾ ಇದ್ದಾರೆ. ಏನೋ ಒಂದು ಸ್ವಲ್ಪ ಮಾತಾಡಿದ್ರೆ ಸಾಕು, ಅನ್ಎಂಪ್ಲಾಯ್ಡು, ಅವ್ರಿಗೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂಥವ್ರು ಮಾತ್ರ ಸಿಲ್ವರ್ ಕಮ್ಯುನಿಟಿಗೆ ಬರ್ತಾ ಇದ್ದಾರೆ. ಅದನ್ನ ಆನ್ಲೈನ್ನಲ್ಲಿ ನಾವು ನೀಡುತ್ತಾ, ಆಫ್ಲೈನ್ನಲ್ಲಿ ಆಗಾಗ 1 day ವರ್ಕ್ಶಾಪ್ಸ್ ನಮ್ಮ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಕಚೇರಿಯಲ್ಲಿ ಬೆಂಗಳೂರಿನಲ್ಲಿ ನಾವು ನಡೆಸ್ಕೊಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಬೇಡಿಕೆ ಬಂದಂತೆ ಈ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ತುಂಬ ಅದ್ಭುತವಾದ ಜಾಗ, ನನಗೂ ಹೇಳ್ಕೊಡ್ಲಿಕ್ಕೆ ಇಲ್ಲಿ ಒಳ್ಳೆ ವಾತಾವರಣ ಇದೆ, ಕೊಠಡಿಗಳಿದೆ. ಹಾಗಾಗಿ ಇಲ್ಲಿ ಕೂಡ ಆವಾಗವಾಗ ಜನರ ನಿರೀಕ್ಷೆಗೆ ತಕ್ಕಂತೆ ಯೋಜಿಸ್ತೇನೆ. ನಿಮ್ಮಂಥವ್ರ ಜೊತೆ ಸಹಕಾರ ನೀಡಬೇಕಷ್ಟೇ. ಮಲ್ಲಿಕಾರ್ಜುನ್, ನೀವು ನಾನು ಇಷ್ಟು ಪ್ರಶ್ನೆ ಕೇಳಿದ್ರೆ ಇನ್ನೇನಾದ್ರು ಅನುಮಾನ ಇದೆ? ಇನ್ನೊಂದು ಪ್ರಶ್ನೆ ಸರ್. ಪುಸ್ತಕ ದಣಿವರಿಯದ ಶಿಕ್ಷಕ ಎಂಬ ಮಾತಿನಂತೆ ತಾವು ಸತತ ನಿರ್ಗಳವಾಗಿ ಇಷ್ಟೆಲ್ಲ ಮಾತನಾಡಲು ತಮ್ಮಲ್ಲಿರ್ತಕ್ಕಂಥ ಚೈತನ್ಯದ ಗುಟ್ಟೇನು ಸರ್? ನನಗೆ 90 ವರ್ಷದಿಂದ 122 ವರ್ಷದವರೆಗೆ ಒಂದು 15 ಜನ ಫ್ರೆಂಡ್ಸ್ ಇದ್ರು. ಅವರು 18 to 35 ಥರ ಬಿಹೇವ್ ಮಾಡ್ತಾ ಇದ್ರು. ನನಗೆ ಇನ್ನೂ ಅಷ್ಟಾಗಿಲ್ಲ, ಇವೇನು 90 ಆಗಿಲ್ಲ.
50ರ ಆಸುಪಾಸಲ್ಲಿ ಇರೋದ್ರಿಂದ ನಾನು ಇನ್ನೂ ಯುವಕ. ಅಫಿಷಿಯಲ್ ಆಗಿ ಹೇಳೋದ್ರ ಪ್ರಕಾರ 65 ವರ್ಷದವರೆಗೂ ಯುವಕರು ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಕೆಲವರು ಏನಾಗ್ತಾರೆ, 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂದ್ಬಿಟ್ಟು ವಯಸ್ಸಾಗಿ ಮುದುಕ ಅನ್ಕೊಂಡ್ಬಿಡ್ತಾರೆ. ಸೊ ಎಲ್ಲ ಎಗೇನ್ ಮೈಂಡ್ ಸೆಟ್. ಸೊ ಎಲ್ಲರೂ ಒಂದು ನೋಡಿ, ಸುಧಾಕರ್ ಚತುರ್ವೇದಿ ಅಂತ ಇದ್ರು, ಅವರು 124ನೇ ವಯಸ್ಸಲ್ಲಿ ತೀರ್ಕೊಂಡ್ರು. ನಾನು ಇಂಟರ್ವ್ಯೂ ಮಾಡಿದ್ದವ್ರನ್ನ 122 ಇಯರ್ಸಲ್ಲಿ ಅವ್ರ ಮನೆಗೆ ಹೋಗಿ ಜೀವನೋತ್ಸವ ಅಂತ ಒಂದು ವಿಡಿಯೋಗೆ ಇಂಟರ್ವ್ಯೂ ಮಾಡಿದ್ದೇನೆ. ಅದಾದ್ಮೇಲೆ ಒಂದು ಸಭೆ, ಸಂತೋಷ್ ಹೆಗ್ಡೆ ಇದ್ರು, ಸುಧಾಕರ್ ಚತುರ್ವೇದಿ ಗೆಸ್ಟ್ ಆಗಿದ್ರು. ಆ ಕಾರ್ಯಕ್ರಮದ ನಿರೂಪಣೆ ಮಾಡಿದೆ. ಅಲ್ಲಿ ಏನು ಹೇಳಿದ್ರು ಗೊತ್ತಾ, ನೋಡಿ ನನಗೀಗ 122 ವಯಸ್ಸು, ಇಲ್ಲಿ ಬಂದಿರೋರೆಲ್ಲ ನನಗೆ ಆಶೀರ್ವಾದ ಮಾಡಿ, ನಾನು 300 ವರ್ಷ ಬದುಕಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿ ಹೋಗಿದ್ದು. ಅಂದ್ರೆ ಅವ್ರು 300 ವರ್ಷ ಬದುಕಬೇಕು ಅಂತ ಇದ್ರೆ 122 ಯೂತ್ ಆಗೋಯ್ತು. ಆಲ್ ಮೈಂಡ್ ಸೆಟ್ ಸರ್. ನಾನಂತ ಕೊನೆ ದಿನದವರೆಗೂ ಖುಷಿಯಾಗಿರ್ಬೇಕು, ದಿನ ಏನಾದರೂ ಕಲಿತಾ ಇರಬೇಕು ಅನ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಹೀಗಿದೆ. ಥ್ಯಾಂಕ್ ಯು ಸರ್. ಇನ್ನೊಂದು, ತಾವು ಈ ತರಬೇತಿಗಳನ್ನು ಕೊಡುವುದರ ಮಧ್ಯೆ ತಾವು ಪುಸ್ತಕಗಳನ್ನು ಬರೀತಕ್ಕಂಥ ಕವಿಗಳಾಗಿದ್ದೀರಿ ಸರ್. ಆ ಪುಸ್ತಕ ಬರೀಲಿಕ್ಕೆ ತಾವು ಸಮಯವನ್ನು ಹೇಗೆ ಬಳಸ್ಕೊಳ್ತೀರಿ ಸರ್? ನಾನು ಟ್ರೈನಿಂಗ್ ಬಿಟ್ಟರೆ ಬುಕ್ ಬರೆಯೋದು ಅಷ್ಟೇ ಮಾಡ್ತಾ ಇದ್ದೀನಿ. ಸೊ ನನಗೇನು ಬೇಕಾದ್ರೆ ಮಾಡ್ತಾ ಇದ್ದೀನಲ್ಲ. ಈ ನಾನು ಯಾರಿಗೂ ಎಲ್ಲೂ ಹೋಗಿ ಕೆಲಸ ಮಾಡ್ತಾ ಇಲ್ವಲ್ಲ. ನನಗೇನು ಬೇಕು, ಈಗ ವರ್ಕ್ಶಾಪ್ ಆರ್ಗನೈಸ್ ಮಾಡಬೇಕು ಅಂತ 3 ದಿನ ಕಳಿಬೇಕು ಅನ್ನಿಸ್ತು, ಬಂದಿದ್ದೀನಿ. ಸೊ ನನಗೇನು ಬೇಕು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಪ್ರಯಾರಿಟಿ ಮುಂಚೆ ಪುಸ್ತಕಕ್ಕೆ 4ನೇದೋ 5ನೇದೋ ಕೊಟ್ಟಿದ್ದೆ. ಲಾಸ್ಟ್ ಇಯರಿಂದ 2023 ಇಂದ ಆಫ್ಟರ್ ಟ್ರೈನಿಂಗ್ ರೈಟಿಂಗ್ ಸೆಕೆಂಡ್ ಆಪ್ಷನ್ ಇಟ್ಕೊಂಡೆ. ಹಾಗಾಗಿ ಲಾಸ್ಟ್ ಇಯರ್ 3 ಬುಕ್ ಪ್ರಿಂಟ್ ಆಯಿತು, 2 ಬುಕ್ಕು ರೆಡಿ ಆಯಿತು. ಪ್ರಿಂಟಿಂಗ್ ಸ್ವಲ್ಪ ಡಿಲೇ ಆಗಿದೆ, ಪ್ರೂಫ್ ಸ್ವಲ್ಪ ಜಾಸ್ತಿ ಪೇಜಸ್ ಇತ್ತು, ಕರೆಕ್ಷನ್. ಹಾಗಾಗಿ ಇನ್ನೆರಡು ಬುಕ್ ಡಿಲೇ ಆಗಿದೆ ಅಷ್ಟೇ. ಇನ್ನೆರಡು ರೆಡಿ ಇದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಸಮಯನು ಆಯ್ತು. ತರಬೇತಿ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಒಂದೆರಡು ಸಾಲ ಹೇಳ್ಕೊಡ್ರಿ. ನಮಗೆ ಈ 3 ದಿನದ ತರಬೇತಿಯಲ್ಲಿ ನಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಫಲ ನಮಗೆ ಇಲ್ಲಿ ದೊರಕಿದೆ ಎಂದು ಹೇಳಲಿಕ್ಕೆ, ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಾವು ಅಂದುಕೊಂಡಿದ್ದೇ ಬೇರೆ, ಇಲ್ಲಿ ಫಲ ಸಿಕ್ಕಿದ್ದೇ ಬೇರೆ. ನಾವು ಪೂರ್ಣ ಪ್ರಮಾಣದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿದ್ದೇವೆ. ಈಗ ಯಾವುದೇ ವೇದಿಕೆಯಲ್ಲಿ ಆದರೂ ನಾವು ನಿರ್ಭಯವಾಗಿ ಮಾತನಾಡುವ ಧೈರ್ಯವನ್ನು ಮಾಡುತ್ತೇವೆ ಎಂದು ಸಂಪೂರ್ಣವಾದ ವಿಶ್ವಾಸದೊಂದಿಗೆ ನಾವು ಈ ದಿನ ಹೊರ ನಡೆಯುತ್ತಿದ್ದೇವೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.